ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಆನಂದ ಶೇಣ, ಅಯ್ಯೋ ಪದ್ಮನಾಭ, ಟೀ ತಗೊಳ್ಳಿ. ಕಾಂತಮ್ಮನವ್ರೆ, ನೀವು ಟೀ ತಗೊಂಬರ್ತಾ ಇದ್ದೀರಾ? ಯಾಕೆ ತಗೊಂಬರ್ಬಾರ್ದು? ಶ್ರಾವಣಿ ಮೇಡಮ್ ಅವ್ರು ಹೇಳಿದ್ದಾರೆ, ನೀವು ಈ ಮನೆಗೆ ಯಜಮಾನ ಅಂತ. ಯಜಮಾನ್ರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವೇ? ತಗೊಳ್ಳಿ ಯಜಮಾನ್ರೆ. ಅಯ್ಯೋ ಅಯ್ಯಪ್ಪ, ನಾನು ಹಂಗೆ ಹೇಳಿಲ್ಲ, ಮನೆ ಯಜಮಾನ್ರು ಅಂತ ಹೇಳಿದ್ದು. ತಗೊಳ್ಳಿ, ನೀವೇನೋ ಅನ್ಕೋತೀರಲ್ಲ. ಆಗ ಸರಿ ಸರಿ, ನೀವು ಟೀ ಕುಡಿಯಲ್ವಾ? ಇಲ್ಲ, ನಾನು ಡಯಟ್ ಅಲ್ಲಿದ್ದೀನಿ. ಬರೀ ಗ್ರೀನ್ ಟೀ ಮಾತ್ರ ಕುಡಿಯೋದು. ನನ್ನ ಮಗ ಈಗ ಕೆಲ್ಸಕ್ಕೆ ಸೇರಿದ್ದಾನೆ. ಅವನ ಸಂಬಳ ಬಂದ್ಮೇಲೆ ಟೀ ಸೊಪ್ಪನ್ನ ತರಿಸ್ಕೊಂಡು ಕುದಿಸಿ ಕುಡಿತೀನಿ. ಹಾ, ಸರಿ ಸರಿ ಸರಿ. ಎಲ್ಲರೂ ಶಾಪಿಂಗ್ ಹೋಗಿದಾರಲ್ಲ, ನೀವು ಹೋಗ್ಲಿಲ್ವಾ? ಅಯ್ಯೋ, ನೀವು ಬನ್ನಿ ಕಾಂತಮ್ಮವ್ರೆ ಅಂತ ಕರೆದ್ರು ಶ್ರಾವಣಿ ಮೇಡಮ್ ಅವರು, ಆದ್ರೆ ನಾನು ಹೋಗ್ಲಿಲ್ಲ. ನನ್ನ ಲೆವೆಲ್ಲೇ ಬೇರೆ, ನನ್ನ ಆಲೋಚನೆ ಬೇರೆ. ನನ್ನ ಲೆವೆಲ್ಗೆ ಅವ್ರು ಆಗಲ್ಲ. ನನ್ನ ಟೇಸ್ಟೇ ಬೇರೆ. ಸಪ್ಪೆ. ನನ್ನ ಟೇಸ್ಟು ಸಪ್ಪೆ ಅಂದ್ರ? ಅಯ್ಯೋ, ಹಾಗೆ ಹೇಳಿಲ್ಲ, ಟೀ ಸಪ್ಪೆ ಅಂತ ಹೇಳಿದೆ. ನಿಮ್ ಟೇಸ್ಟು ಅದ್ಭುತ, ಅದ್ಭುತ, ಪರಮಾದ್ಭುತ. ಇನ್ನೊಂದು 10-15 ರೂಪಾಯಿ ಕೈಯಲ್ಲಿ ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿ ಕಾಲ ಕಳ್ಕೊಂಡು ಸೋತಿರೋ ದುಡ್ಡಿನ ನನಗೆ ಗೆದ್ದುಕೊಂಡು ಬರ್ಬೋದಿತ್ತು. ಏನು ಮಾಡೋದು, ಎಲ್ಲ ಬರೋ ದುಡ್ಡು ಹೋಗ್ಬಿಡ್ತು. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ. ನಾನೇನು ಕಷ್ಟಪಟ್ಟು ದುಡ್ಡೇ ಅದು ಅಲ್ವಲ್ಲ. ಆದರೂ ದುಡ್ಡನ್ನ ಈ ಥರ ಕಳೆಯೋಕ್ಕೆ ಒಂಥರ ಬೇಜಾರಾಗುತ್ತೆ. ಅದ್ರ ಬದಲಾಗಿ ಎಣ್ಣೆ ಹೊಡೆದಿದ್ರೆ ಎಂಥ ಕಿಕ್. ಬೆಳೆಸಿದ್ರಪ್ಪ, ಸದ್ಯಕ್ಕೆ ಅದ್ರ ಸವಸನೆ ಬೇಡ. ಅಯ್ಯೋ, ಮೇಡಮ್ಮು ಪ್ಯಾಕ್ ತಲುಪ್ಸಕ್ಕೆ ಹೇಳಿದ್ರು, ತಲುಪಿಸ್ಲೇ ಇಲ್ವಲ್ಲಪ್ಪ. ಏನು ಮಾಡೋದೀಗ? ಕೊಟ್ಟೆ ಅಂತ ಹೇಳಿದ್ರೆ ಆಯಿತು ಅಷ್ಟೇ, ಏನು ಮಾಡೋಕ್ಕಾಗತ್ತೆ. ಹಲೋ, ಹೇಳಿ ಮೇಡಮ್. ನಾನು ಕೊಟ್ಟಿದ್ದ ಬ್ಯಾಗ್ನ ಕರೆಕ್ಟಾಗಿ ತಲುಪಿಸ್ದೆ ಅಲ್ವಾ? ಮೇಡಮ್, ಬ್ಯಾಗ್ನ ತಲುಪಿಸ್ತು. ಈಗ ತಾನೇ ಹಾಗೆ ಮನೆ ದಾರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಮೇಡಮ್. ವೆರಿ ಗುಡ್. ನಾನು ಹೇಳಿದ ಕೆಲಸನ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ಯಾ. ಸೊ ನಾವು ಹೇಳಿದಕ್ಕಿಂತ ನಿನಗೆ ದುಡ್ಡು ಜಾಸ್ತಿನೇ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರಿ ಸರ್, ಈಗ ನೀನು ಸೇಫಾಗಿ ಮನೆಗೆ ಹೊರಡು. ಹಾಂ ಮೇಡಮ್. ವಾವ್, ಸೂಪರ್ ಮಾವ್. ಸರಿಗಿರೋ ಪ್ರಕರಣ ಸಿಕ್ಕಿದೆ ನಮಗೆ. ಫೈನಲಿ ಗನ್ ಸಾಕ್ಸಿದಾಯ್ತು. ಇನ್ನು ಪೊಲೀಸು ಕೇಸು ಅಂತ ಏನೇ ಬಂದರೂ ಗನ್ ಕಳೆದೋಗಿತ್ತು ಅಂತ ಆರಾಮಾಗಿ ಜಾರ್ಕೋಬೋದು. ಇವನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಮಾಡಿ. ನಾವು ಅನ್ಕೊಂಡಿರೋ ಕೆಲಸ ಎಲ್ಲ ಇವನ್ ಕೈಲಿ ಮಾಡಿಸ್ಕೋಬೋದು. ನಮ್ಮ ಎಲ್ಲ ಹರಕೆಗಳಿಗೂ ಬಲಿ ಕೊಡೋ ಕುರಿ ಇವನು. ಏನು ಮಾಡೋದು, ಬ್ಯಾಗ್ ತಲುಪಿಸ್ಬೇಕಿತ್ತಲ್ಲ. ನಾಳೆ ತಲುಪಿಸಿದ್ರಾಯ್ತು. ತಲುಪಿಸ್ಬಿಟ್ಟು ಮೇಡಮ್ ಹತ್ರಕ್ಕೆ ಹೋದರೆ ಮೇಡಮ್ಮು ದುಡ್ಡು ಎಣ್ಸಿ ಕೊಡ್ತಾರೆ. ನಾಳೆ ಅದ್ರಲ್ಲಿ ದಿಕ್ಕಿದ್ರೆ ಇನ್ನೊಂದು ರೌಂಡ್ ಇಸ್ಪಿಟ್ ಆಡ್ಬೋದು. ಲೇ ಸುಂದ್ರ, ದಿನ ಹಬ್ಬ ಕಣೋ ನಿನಗೆ. ನೀನು ಅದೃಷ್ಟವಂತ ಕಣೋ ಸುಂದ್ರ, ಅದೃಷ್ಟವಂತ. ಅಯ್ಯೋ, ರಾತ್ರಿ ಆದ್ರೆ ಸಾಕಪ್ಪ ಶುರು ಹಚ್ಕೊಂಡ್ಬಿಡ್ತಾರೆ ಇವರು. ದುಡ್ಡು ಪೀಕಕ್ಕೆ. ಪಾಪ ಹೋಗ್ಲಿ ಬಿಡು, ಇವ್ರ ತಪ್ಪು ಏನಿಲ್ಲ. ಇವ್ರು ಪೀಕಿ ತೆಗೆದು ಸರ್ಕಾರ ಕೊಡ್ತಾರೆ, ಸರ್ಕಾರ ನುಂಗ್ ನೀರು ಕುಡಿಯುತ್ತೆ. ನನಗೆ ಯಾವ ಭಯ? ನಮ್ಮನ್ನು ತಡೆಯೋರು ಯಾರು? ನಾನು ನಿನ್ನ ಕುಡ್ದಿದ್ದೀನಿ ಅಥವಾ ಕುಡ್ದು ಗಾಡಿ ಓಡಿಸ್ತಾ ಇದ್ದೀನ? ಇಲ್ವಲ್ಲ. ಬಾ. ಕೊಡ್ರಿ, ಯಾರ್ರಿ ನೀವು? ಇಷ್ಟೊತ್ತಿನ ಎಲ್ಲಿ ಹೋಗ್ತಿದ್ದೀರಾ? ನನ್ನೇ ಯಾರು ಅಂತ ಕೇಳ್ತೀರಾ? ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಇವೆಲ್ಲ ಪ್ರಶ್ನೆ ಕೇಳಿದ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತೀರಾ, ಗೊತ್ತಾ? ನೀವು ಯಾರಾದ್ರೆ ನನಗೇನ್ರಿ? ಇಲ್ಲಿಗೆ ಯಾರು ಬಂದು ಚೆಕ್ ಮಾಡೋದು ನನ್ನ ಕರ್ತವ್ಯ. ಏನ್ರಿ ಇದೆ ಬ್ಯಾಗಲ್ಲಿ? ಬ್ಯಾಗಲ್ಲಿ ಏನಿರುತ್ತೆ? ಏನಿಲ್ಲ. ಯಾಕೆ? ತೋರಿಸಿ. ನಾನು ಯಾರು ಅನ್ಕೋದ್ರೆ ಶೇಕ್ ಆಗ್ಬಿಡ್ತೀಯಾ, ಗೊತ್ತಾಯ್ತಾ? ಏನು ನಾನೇನು ಟೆರರಿಸ್ಟಾ? ನಾನು ಬ್ಯಾಗಲ್ಲಿ ಮದ್ದು ಗುಂಡು ಈ ಥರದ್ನೆಲ್ಲ ಇಟ್ಕೊಂಡು ಓಡಾಡಂತ ವ್ಯಕ್ತಿ ಅಂತ ಕಂಡ್ರೆ ಏನು ಗನ್ ಇರುತ್ತೆ ನನ್ನ ಹತ್ರ?
ಮೇಡಮ್, ಮನೇಲಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ನೀವು ಹೆಣ್ಮಕ್ಳು ಯಾಕೆ ಈ ಥರ ಹೊರಗಡೆ ಬಂದು ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ತಿನ್ಬೇಕಂತ ಆಸೆ ಪಡ್ತೀರಾ? ಮನೇಲಿ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗಲ್ವಾ? ಹೊಯ್, ಏನ್ ಹೇಳ್ತಿದ್ಯಾ ನೀನು? ಹುಡ್ಗಿರ್ ಬಗ್ಗೆ ಎಲ್ಲಾ ಡೀಟೇಲ್ಸು ತಿಳ್ಕೊಂಡಿರೋ ಹಾಗೆ ಮಾತಾಡ್ತಿದ್ಯಾ? ನನ್ನನ್ ಬಿಟ್ಟು ಯಾರೇನ್ ಕರ್ಕೊಂಡ್ ಬಂದಿದ್ದೆ ಪಾನಿಪುರಿ ತಿನ್ಸೋದಕ್ಕೆ? ಮೇಡಮ್, ಕೆಲವು ವಿಚಾರಗಳನ್ನ ಹೇಳೋದಕ್ಕೆ ಅನುಭವಿಸೇ ಹೇಳ್ಬೇಕಂತೇನಿಲ್ಲ. ಬೇರೆಯವ್ರು ಹೇಳಿದ್ದನ್ನ ಕೇಳ್ಬಿಟ್ಟು ಹೇಳ್ಬೋದು ತಾನೆ. ಅದರಲ್ಲೂ ನಾನು ಚಿಕ್ಕವನಿಂದ ಅಕ್ಕ ತಂಗಿರ ಜೊತೆ ಬೆಳೆದಿರೋ ನಾನು. ಹೊರಂಗಾಗ್ಲಿ ಅಕ್ಕಂಗಾಗ್ಲಿ ಅಷ್ಟೇ ಯಾಕೆ, ಅಮ್ಮನಿಗೂ ಅಷ್ಟೇ. ಮನೇಲಿ ಏನೇ ಅಡುಗೆ ಮಾಡಿರ್ಲಿ, ಎಷ್ಟೇ ಚೆನ್ನಾಗಿ ಮಾಡಿರ್ಲಿ, ಈ ಥರ ಹೊರಗಡೆ ಬಂದು ಇದನ್ನೆಲ್ಲ ತಿನ್ನಕ್ಕೆ ಆಸೆ. ಅದಕ್ಕೆ ಕೇಳಿದ್ನಪ್ಪ. ಬೇರೆ ಹುಡ್ಗಿರ್ ಬಗ್ಗೆ ನಂಗೆ ಗೊತ್ತಿಲ್ಲ ಸುಬ್ಬು, ಆದ್ರೆ ಎಷ್ಟೋ ಜನ ಹುಡ್ಗಿರ್ಗೆ ಹೊರಗ್ ಬಂದು ತಿನ್ನೋದಕ್ಕಿಂತ ಹೊರಗ್ ಬಂದು ಯಾರ ಜೊತೆ ತಿಂತಿದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಇಷ್ಟಪಡೋರ್ ಜೊತೆ ಒಂದಿಷ್ಟು ಹೊತ್ತು ಕಾಲ ಕಳಿಯೋದಕ್ಕೆ ಇದು ನೆಪ ಆಗಿರುತ್ತಷ್ಟೆ. ಏನಂದ್ರೆ ನೀವು? ನನಗೆ ನಿನ್ ಜೊತೆ ಪಾನಿಪುರಿ ತಿನ್ನೋದು ಅಂದ್ರೆ ಇಷ್ಟ ಅಂದೆ. ಓ, ಏನೋ ಕೇಳಿಸ್ಕೊಂಡಂಗೆ ಹೇಳೋದು. ಯಾಕೆ ಮುಂಚೆನೂ ನನ್ನ ಜೊತೆ ಪಾನಿಪುರಿ ತಿಂದಿಲ್ವಾ? ಜೊತೆ ತಿಂದಿದ್ದೀರಾ, ಆದ್ರೆ ಈ ವಿಷಯ ಯಾವತ್ತೂ ಹೇಳಿರ್ಲಿಲ್ವಲ್ಲ. ನೀನ್ ಯಾವತ್ತೂ ಕೇಳಿರ್ಲಿಲ್ವಲ್ಲ, ಅದಕ್ಕೆ ನಾನು ಹೇಳಿರ್ಲಿಲ್ಲ. ಅದೆಲ್ಲ ಬಿಡು, ನಿನ್ ಒಂದ್ ಸರ್ಪ್ರೈಸ್ ಇದೆ ನನ್ನ ಹತ್ರ. ಸರ್ಪ್ರೈಸಾ? ಮಾಮ್, ಇಲ್ಲಿ ನೋಡು. ಮೇಡಮ್, ಅಕ್ಕ. ಓಹೋ, ಇದ್ಯಾವಾಗ ಆಯ್ತು ಮೇಡಮ್? ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇಂಥ ಒಂದು ದಿನಾನೂ ಬರುತ್ತೆ, ಅಕ್ಕ ಅಮ್ಮ ಇಬ್ರು ನಿಮ್ಮನ್ನ ಒಪ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಖುಷಿ ಆಗ್ತಾ ಇದೆ ಮೇಡಮ್. ನೋಡಿದ್ಯಾ, ಫೈನಲಿ ನನ್ನನ್ನ ಮನೇಲಿ ಎಲ್ಲರೂ ಒಪ್ಪಿದ್ದಾಯ್ತು. ನೀನೊಬ್ಬನ್ ಬಿಟ್ಟು ನೀನು ಯಾವಾಗಲೂ ನನ್ನನ್ನು ಒಪ್ಕೊಳ್ಳೋದು, ನಾನು ಯಾವಾಗಲೂ ನಿನ್ನನ್ನು ಅಪ್ಕೊಳ್ಳೋದು. ಮೇಡಮ್, ಈ ತುಂಬಿದ ಕುಟುಂಬ ಅನ್ನೋದು ಪಾನಿಪುರಿ ಇದ್ದಂಗೆ. ಪಾನಿಪುರಿನ? ಈಗ ಖಾಲಿ ಪುರಿ ಕೊಟ್ರೆ ನೀವು ತಿಂತೀರಾ? ಇಲ್ಲ. ಯಾಕೆ ಹೇಳಿ? ಅದು ರುಚಿಯಾಗಿರಲ್ಲ. ಆದರೆ ಅದೇ ಪುರಿಗೆ ಬಿಸಿ ಬಿಸಿ ಬಟಾಣಿ, ಬಿಸಿ ಬಿಸಿ ಮಸಾಲೆ, ಈರುಳ್ಳಿ, ಸೇವು, ಪಾನಿ ಇದೆಲ್ಲ ಹಾಕೊಟ್ರೆ ತಿಂತೀರಾ ತಾನೆ? ಯಾಕಂದ್ರೆ ಅದು ಅಷ್ಟು ರುಚಿಯಾಗಿರುತ್ತೆ. ಅದೇ ಥರ ಮನೇಲಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿದ್ರೆ ಒಂದು ಕುಟುಂಬನೂ ರುಚಿಯಾಗಿರುತ್ತೆ ಮೇಡಮ್. ಓಹೋ ಸುಬ್ಬು, ಎಲ್ಲಿಗೋ ಹೋಗ್ಬಿಟ್ಟೆ ಕಣ ನೀನು. ಅಲ್ಲ, ಪಾನಿಪುರಿಯಲ್ಲೂ ಫ್ಯಾಮಿಲಿ ಸೆಂಟಿಮೆಂಟ್ಸ್ ತೋರಿಸಿದ್ಯಲ್ಲ. ನಿಜವಾಗ್ಲು ಫ್ಯಾಮಿಲಿ ಹೀರೋ ನೀನು, ಫ್ಯಾಮಿಲಿ ಹೀರೋ. ಮೇಡಮ್, ಇನ್ನೊಂದು ಪ್ಲೇಟ್ ಹೇಳ? ಒಂದು ಪ್ಲೇಟಾ? ಸಾಕಾ? ತಿನ್ನಲ್ವಾ? 2 ಪ್ಲೇಟ್ ಹೇಳು. 2 ಪ್ಲೇಟಾ? ಸರಿ ಮೇಡಮ್, ಇನ್ನ 2 ಮಸಾಲೆ ಕೊಡಿ. ಏನ್ ಮೇಡಮ್ 2 ಪ್ಲೇಟ್ ಅಂತ ಇದ್ದೀರಾ? ತಿಂತೀರಾ ನೀವು?